ಹಿಂದೂ ಪುರಾಣ ಗ್ರಂಥಗಳಲ್ಲಿ ಯಾರು ನಂಬಲಾಗದಂತಹ ಘಟನೆಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ಅವುಗಳನ್ನ ಕೇಳಿದ ನಂತರ ಅವು ಕೇವಲ ಮೈಥಾಲಜಿಗಳಲ್ಲಿರುವ ಕಲ್ಪಿತ ಕಥೆಗಳು ಎಂದು ನಮಗೆ ಅನ್ಸುತ್ತೆ. ಆದ್ರೆ ನಾನು ನಿಮಗೆ ಪುರಾಣಗಳಲ್ಲಿರುವ ಕಥೆಗಳೆಲ್ಲವೂ ಕಲ್ಪಿತ ಕಥೆಯಲ್ಲ, ಬದಲಿಗೆ ಅವು ನಿಜ. ಅಂದ್ರೆ ನಿಮ್ಮಲ್ಲಿ ಬಹಳಷ್ಟು ಜನ ಈ ವಿಷಯವನ್ನ ನಂಬೋದಿಲ್ಲ. ಹಾಗಾದ್ರೆ ನೀವು ಈ ಕಥೆಗಳ ಹಿಂದೆ ಇರುವ ಸತ್ಯವನ್ನ ತಿಳ್ಕೊಳ್ಬೇಕು. ಮಹಾಭಾರತದಲ್ಲಿ ಏನೆಲ್ಲ ಆಯಿತು, ಅಲ್ಲಿ ಸಿಕ್ಕ ಅಸ್ಥಿಪಂಜರಗಳು ಯಾರದ್ದು, ನೀರಿನಾಳದಲ್ಲಿ ಮುಳುಗಿರುವ ದ್ವಾರಕ ನಗರ ಹೇಗಿದೆ, ಅದರಲ್ಲಿ ಸಿಕ್ಕ ಆ ಅಸ್ಥಿಪಂಜರ ಶ್ರೀಕೃಷ್ಣನದ್ದ, ಪೂರಿ ಜಗನ್ನಾಥ ದೇಗುಲದಲ್ಲಿ ಇಂದಿಗೂ ಶ್ರೀಕೃಷ್ಣನ ಜೀವಂತ ಹೃದಯ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಅದೇ ಶ್ರೀಕೃಷ್ಣನ ಮೃತದೇಹ ಎಲ್ಲಿದೆ? ಸಮುದ್ರ ಗರ್ಭದಲ್ಲಿ ಶ್ರೀಕೃಷ್ಣನ ಕುರುಹುಗಳನ್ನ ಕಂಡು ಪುರಾತತ್ವ ಇಲಾಖೆ ಶಾಕ್ ಆಗಿದ್ದು ಯಾಕೆ ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದ್ರೆ ನಾನು ಈಗ ಕೆಲವು ಆಧಾರಗಳನ್ನ ತೋರಿಸಲಿದ್ದೇನೆ. ಇದರಿಂದ ನಮ್ಮ ಪುರಾಣಗಳಲ್ಲಿರುವ ಕಥೆಗಳು ಕಲ್ಪಿತ ಅಲ್ಲ, ಅವು ನಿಜ ಎಂದು ನಿಮ್ಗೆ ಗೊತ್ತಾಗುತ್ತೆ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್. ಜೊತೆಗೆ ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಕೃಷ್ಣನಿಗೆ ಹಲವಾರು ಹೆಸರುಗಳಿವೆ, ಅವುಗಳಲ್ಲಿ ನಿಮಗೆ ಇಷ್ಟವಾದ ಕೃಷ್ಣನ ಹೆಸರನ್ನ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಮೊದಲನೆಯದಾಗಿ ಕಣ್ಮರೆಯಾಗಿರುವ ದ್ವಾರಕ ನಗರದ ಬಗ್ಗೆ ತಿಳಿಯೋಣ. ಧಾರ್ಮಿಕವಾದ ಭಾವನೆಗಳಿಂದ ವ್ಯಾಮೋಹ ಹೊಂದಿ ಮನುಷ್ಯರು ಮಹಾಭಾರತ ಮತ್ತು ರಾಮಾಯಣದಲ್ಲಿ ನಡೆದಿರುವ ಘಟನೆಗಳು ವಾಸ್ತವ್ಯವೆಂದು ಬಹಳಷ್ಟು ಜನ ನಂಬಿ ಅವುಗಳಲ್ಲಿ ಹೇಳಿರುವ ಕೆಲವು ಆಚಾರಗಳನ್ನ ಎಂದಿಗೂ ಕೂಡ ಆಚರಿಸ್ತಾ ಇದ್ದಾರೆ. ಮನುಷ್ಯರ ವಿಶೇಷವಾದ ನಂಬಿಕೆಯಿಂದ ಶಾಸ್ತ್ರಜ್ಞರು ಕೂಡ ಈ ಪೌರಾಣಿಕ ಕಥೆಗಳ ಕಡೆಗೆ ತಮ್ಮ ದೃಷ್ಟಿಯನ್ನ ಇಡ್ತಾ ಇದ್ದಾರೆ. ಹಾಗೆ ಅವರು ಅವುಗಳ ಹುಟ್ಟಿನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪಳಿಯುಳಿಕೆಗಳನ್ನ ಕೂಡ ಹುಡುಕೋದಕ್ಕೆ ಪ್ರಾರಂಭಿಸಿದ್ದಾರೆ. ಸೊ ಇದರಲ್ಲಿ ನಮಗೆ ದ್ವಾರಕ ನಗರದ ಬಗ್ಗೆ ಕೂಡ ತಿಳಿದು ಬಂದಿದೆ. ದ್ವಾರಕ ನಗರವನ್ನ ಸಾಕ್ಷಾತ್ ಶ್ರೀಕೃಷ್ಣನೇ ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಮಹಾಭಾರತ ಕಾಲಕ್ಕೆ ಸಂಬಂಧಿಸಿದ ಈ ನಗರವನ್ನ ನಾವು ಕೇವಲ ಕಲ್ಪನೆಯನ್ನ ಮಾತ್ರ ಮಾಡಿಕೊಳ್ಳಬಲ್ಲೆವು. ಒಂದು ವೇಳೆ ವಾಸ್ತವದಲ್ಲಿ ಇದು ಕಂಡು ಬಂದ್ರೆ ಅದನ್ನ ನೋಡೋಕೆ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಅವಶೇಷಗಳು ಸಿಕ್ಕಾಗ ಅದು ಪುರಾಣಗಳಲ್ಲಿ ನಿಜವಾಗಿಯೂ ನಡೆದಿದೆ ಎಂದು ನಿರೂಪಿಸಲು ಸಾಧ್ಯವಾಗುತ್ತೆ. ಚರಿತ್ರಕಾರರ ಪ್ರಕಾರ ದ್ವಾರಕ ನಗರ ಸರಿಸುಮಾರು 9000 ವರ್ಷಗಳಷ್ಟು ಪುರಾತನವಾದದ್ದು. ಪುರಾಣಗಳಲ್ಲಿ ವರ್ಣಿಸಿದ ಪ್ರಕಾರ ಮಹಾಭಾರತ ಯುದ್ಧ ನಡೆದ ನಂತರ ದ್ವಾರಕ ನಗರ 36 ವರ್ಷಗಳ ನಂತರ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು. ಇಡೀ ದ್ವಾರಕ ಮುಳುಗೋದಕ್ಕೆ ಮುಖ್ಯ ಕಾರಣ ಗಾಂಧಾರಿ ಶ್ರೀಕೃಷ್ಣನಿಗೆ ಕೊಟ್ಟ ಶಾಪ. ಅಷ್ಟೇ ಅಲ್ಲದೆ ಋಷಿ ಮುನಿ ಶ್ರೀಕೃಷ್ಣನ ಮಗನಾದ ಸಾಂಬಾಗೆ ಕೊಟ್ಟಿರುವ ಶಾಪ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಕಥೆಗಳ ಆಧಾರದಿಂದಲೇ ಚರಿತ್ರಕಾರರು ಈ ನಗರ ನೀರಿನಲ್ಲಿ ಮುಳುಗಿ ಹೋಗಿದೆ ಎಂದು ಅದನ್ನ ಕಂಡುಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದಷ್ಟೇ ಇದರ ಅವಶೇಷಗಳು ಗುಜರಾತಿನ ಸಮೀಪವಿರುವ ಅರೇಬಿಯಾ ಸಮುದ್ರದಲ್ಲಿ ಸಿಕ್ಕಿವೆ. ದ್ವಾರಕ ನಗರದ ವಿಶೇಷ ಏನಂದ್ರೆ ಇದರಲ್ಲಿ ಬಹಳಷ್ಟು ದ್ವಾರಗಳಿವೆ. ಹಾಗೆ ಚರಿತ್ರೆಗಾರರು ಕೊಟ್ಟಿರುವ ರಿಪೋರ್ಟ್ಗಳ ಪ್ರಕಾರ ಆ ದ್ವಾರಗಳ ಅವಶೇಷಗಳು ಇಂದಿಗೂ ಕೂಡ ಅಲ್ಲಿ ಇವೆ ಎಂದು ಗೊತ್ತಾಗುತ್ತೆ. ಗುಜರಾತ್ನ ಪಶ್ಚಿಮ ದಿಕ್ಕಿನಲ್ಲಿ ಸಮುದ್ರದ ದಡದಲ್ಲಿ ಇಂದಿಗೂ ಧಾರ್ಮಿಕಕ್ಕೆ ಸಂಬಂಧಿಸಿದ ಕ್ಷೇತ್ರಗಳು ಬಹಳಷ್ಟಿವೆ. ಇದು ನಮ್ಮ ದೇಶದಲ್ಲಿರುವ 4 ಧಾಮಗಳಲ್ಲಿ ಒಂದು. ಹಾಗೆ ಎಲ್ಲ ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ಪುಣ್ಯಕ್ಷೇತ್ರ ಎಂದು ಕೀರ್ತಿಯನ್ನ ಸಂಪಾದಿಸಿದೆ. ದ್ವಾರಕ ನಗರಗಳು 2 ಇವೆ ಎಂದು ಹೇಳಬಹುದು. ಅದರಲ್ಲಿ ಒಂದು ಗೋಮತಿ ನದಿಯ ದಡದಲ್ಲಿದೆ, ಇದನ್ನ ಧಾಮ ಎಂದು ಭಾವಿಸಲಾಗುತ್ತೆ. ಹಾಗೆ ಎರಡನೆಯದ್ದು ಸಮುದ್ರ ಗರ್ಭದಲ್ಲಿರುವ ದ್ವಾರಕಾಪುರಿ. ಎಲ್ಲಿಗೆ ಸೇರ್ಬೇಕಂದ್ರೆ ಸಮುದ್ರದ ಮಾರ್ಗದಿಂದ ಹೋಗ್ಬೇಕಾಗತ್ತೆ. 2005ರಲ್ಲಿ ಭಾರತದ ಆರ್ಕಿಯಾಲಜಿಸ್ಟ್ ಗಳ ಮೂಲಕ ದ್ವಾರಕ ನಗರವನ್ನ ಹುಡುಕೋದಕ್ಕೆ ಪ್ರಯತ್ನಗಳು ಶುರುವಾಗುತ್ತೆ. ಹಾಗೆ 2009ರಲ್ಲಿ ದ್ವಾರಕಕ್ಕೆ ಸಂಬಂಧಿಸಿದ ಕೆಲವು ಅವಶೇಷಗಳು ಪುರಾತತ್ವ ಶಾಸ್ತ್ರಜ್ಞರಿಗೆ ಸಿಗುತ್ತೆ. ಅವುಗಳನ್ನ ಪರೀಕ್ಷೆ ಮಾಡಲು ವಿದೇಶದಲ್ಲಿರುವ ಪ್ರಯೋಗ ಶಾಲೆಗಳಿಗೆ ಕಳಿಸಲಾಗುತ್ತೆ. ಶಾಸ್ತ್ರಜ್ಞರು ಅವುಗಳನ್ನ ಪರೀಕ್ಷಿಸಿದ ನಂತರ ಬಹಳಷ್ಟು ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಅವುಗಳನ್ನ ಪರೀಕ್ಷಿಸಿದಾಗ 9500 ವರ್ಷಗಳಷ್ಟು ಪುರಾತನವಾದ ವಸ್ತುಗಳು ಎಂದು ತಿಳಿದು ಬರುತ್ತೆ. ಈ ಅವಶೇಷಗಳು ಸಿಕ್ಕ ನಂತರ ಸಮುದ್ರದಲ್ಲೂ ಕೂಡ ರಿಸರ್ಚ್ ನಡೆಯುತ್ತೆ. ಇಲ್ಲಿ ಸುಣ್ಣ ಮತ್ತು ಕಲ್ಲುಗಳಿಂದ ನಿರ್ಮಿಸಲಾದ ಎಷ್ಟೋ ಅವಶೇಷಗಳು ಸಿಕ್ಕಿವೆ. ಇದರ ಜೊತೆಗೆ ಸಮುದ್ರದ ತಳಭಾಗದಲ್ಲಿ ಎಷ್ಟೋ ನಾಣ್ಯಗಳು, ಕಲಾತ್ಮಕವಾದ ಆಕೃತಿಗಳು ಸಿಕ್ಕಿವೆ. ಈ ಆಕೃತಿಗಳು ಒಂದು ಪ್ರಾಚೀನವಾದ ನದಿಯ ಹತ್ತಿರ ಸಿಕ್ಕಿವೆ. ಆ ನದಿ ಸರಿಸುಮಾರು 9 ಕಿಲೋಮೀಟರ್ಗಳಷ್ಟು ದೂರವನ್ನ ಹೊಂದಿದೆ. ರಿಸರ್ಚ್ ನಿಂದ ಈ ನದಿ ಇದೆ ಎಂದು ಗೊತ್ತಾಗಿದೆ. ಸಮುದ್ರದ ಒಳಗೆ ಸಿಕ್ಕಿರುವ ಅವಶೇಷಗಳು ಮತ್ತು ನದಿಯಲ್ಲಿ ಸಿಕ್ಕಿರುವ ಅವಶೇಷಗಳು ಒಂದೇ ಕಾಲಕ್ಕೆ ಸಂಬಂಧಿಸಿದೆ. ಅವುಗಳನ್ನ ಸಿಂಧು ನಾಗರಿಕತೆಯ ಜೊತೆ ಹೋಲಿಸಿದಾಗ ಎರಡಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿದು ಬಂದಿದೆ.
ಈ ಅವಶೇಷಗಳು ದ್ವಾರಕ ನಗರಕ್ಕೆ ಸಂಬಂಧಿಸಿದವು ಎಂದು ಶಾಸ್ತ್ರಜ್ಞರು ಹೇಳ್ತಾರೆ. ಅದಕ್ಕಾಗಿಯೇ ಈ ಪರಿಶೋಧನೆಗಳನ್ನ ಇನ್ನೂ ಸ್ಪೀಡ್ ಆಗಿ ಮಾಡ್ತಾರೆ. ಸಮುದ್ರದಲ್ಲಿರುವ ವೇಗದ ಅಲೆಗಳು, ಬೇಕಾದ ಸಾಧನೆಗಳು ಇಲ್ಲದೆ ಇರೋದ್ರಿಂದ ಈ ರಿಸರ್ಚ್ ಅಷ್ಟು ಸ್ಪೀಡ್ ಆಗಿ ನಡೀತಾ ಇಲ್ಲ. ಆದ್ರೆ ಈ ಪುರಾತನವಾದ ನಗರದ ರಹಸ್ಯವನ್ನ ಭೇದಿಸಲು ಇರುವ ಅವಕಾಶದ ಪ್ರಭುತ್ವ ಬಿಟ್ಟು ಕೊಡೋಕೆ ಇಷ್ಟಪಡ್ತಿಲ್ಲ. ಅದಕ್ಕಾಗಿಯೇ ಇದರ ಪರಿಶೋಧನೆಗಳನ್ನ ಕೆಲವು ತಿಂಗಳ ಹಿಂದೆ ಮತ್ತೆ ಅಷ್ಟೇ ಹೊಸ ಉತ್ಸಾಹದಿಂದ ಪ್ರಾರಂಭಿಸಲಾಗಿದೆ. ಎರಡನೆಯದಾಗಿ ಮಹಾಭಾರತವನ್ನ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ನಡೆದಿರುವ ಅತಿ ದೊಡ್ಡ ಯುದ್ಧವೆಂದು ಹೇಳಲಾಗುತ್ತೆ. ಆ ಕಾಲಕ್ಕೆ ಸಂಬಂಧಿಸಿದ ಮತ್ತು ಸಿಕ್ಕಿರುವ ಕೆಲವು ಪುರಾವೆಗಳು ನಿಜವಾಗಿಯೂ ಶ್ರೀಕೃಷ್ಣ ಭೂಮಿ ಮೇಲೆ ಜನಿಸಿದ್ದಾನೆ ಎಂದು ಹೇಳ್ತಾ ಇವೆ. ಮಹಾಭಾರತವನ್ನ ಭಾರತ ದೇಶದ ಇತಿಹಾಸ ಎಂದು ಪರಿಗಣಿಸಲಾಗಿದೆ. ಮಹಾಭಾರತದ ಪ್ರಾರಂಭ ರಾಜಮಾನುವಿನಿಂದ ಪ್ರಾರಂಭವಾಗುತ್ತೆ. ಈ ವಂಶಕ್ಕೆ ಸೇರಿದ 50 ಜನರ ಬಗ್ಗೆ ಕೂಡ ಇದರಲ್ಲಿ ಹೇಳಲಾಗಿದೆ. ಪಾಂಡುರಾಜ ಮತ್ತು ಧೃತರಾಷ್ಟ್ರನು ಕೂಡ ಈ ರಾಜವಂಶಕ್ಕೆ ಸೇರಿದವರಾಗಿದ್ದಾರೆ. ಒಂದ್ ವೇಳೆ ಇದು ಕಲ್ಪಿತ ಕಥೆಯಾಗಿದ್ರೆ ಇದನ್ನ ಬರೆದಿರುವ ವ್ಯಕ್ತಿ ಎಲ್ಲಾ ರಾಜರ ಬಗ್ಗೆ ಬರೆಯುವ ಬದಲಿಗೆ ಕೇವಲ 5 ರಿಂದ 10 ರಾಜರ ಬಗ್ಗೆ ಮಾತ್ರವೇ ಬರೆಯಬಹುದಿತ್ತಲ್ವಾ? ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಹೇಳಲಾದ ಉಪದೇಶ ಮಹಾಭಾರತ ಯುದ್ಧ ನಡೀತಾ ಇರುವ ಸಮಯದಲ್ಲಿ ಕೊಟ್ಟಿದ್ದಾನೆ ಎಂದು ಹೇಳಲಾಗುತ್ತೆ. ಇದರಲ್ಲಿ ಕಲಿಯುಗದ ಬಗ್ಗೆ ಎಲ್ಲವನ್ನೂ ಕೂಡ ಹೇಳಲಾಗಿದೆ. ಇಂದು ನಡೀತಾ ಇರುವುದೆಲ್ಲವೂ ಕೂಡ ಮೊದಲೇ ಗೀತೆಯಲ್ಲಿ ಹೇಳಲಾಗಿದೆ. ಇದು ಕಲ್ಪಿತ ಕಥೆಯಂತೂ ಅಲ್ವೇ ಅಲ್ಲ. ಮಹಾಭಾರತದಲ್ಲಿ 35ಕ್ಕೂ ಹೆಚ್ಚು ನಗರಗಳ ಬಗ್ಗೆ ಹೇಳಲಾಗಿದೆ. ಆ ನಗರಗಳು ಇಂದಿಗೂ ಕೂಡ ನಮ್ಮ ಪುರಾತತ್ವ ಇಲಾಖೆಯವರಿಗೆ ಅವುಗಳಿಗೆ ಸಂಬಂಧಿಸಿದ ಪುರಾವೆಗಳು ಸಿಕ್ಕಿವೆ. ಭಾರತ ಮತ್ತು ಪಕ್ಕದ ದೇಶದಲ್ಲಿ ಸಿಕ್ಕಿರುವ ಪುರಾವೆಗಳೇ ಇದಕ್ಕೆ ಉದಾಹರಣೆ ಅಂತ ಹೇಳಬಹುದು. ಉತ್ತರ ಪ್ರದೇಶದ ಹಸ್ತಿನಾಪುರದಲ್ಲಿ ಮೀರಜಲ ಆಗಿದ್ದ ಗಾಂಧಾರ ಈಗ ಅಫ್ಘಾನಿಸ್ತಾನದಲ್ಲಿ ಒಂದು ಗಾಂಧಾರ ನಗರವಾಗಿದೆ. ಇವುಗಳ ಜೊತೆಗೆ ಇಂದು ಇಂದ್ರಪ್ರಸ್ಥಾನ ಭಾರತ ದೇಶದ ರಾಜಧಾನಿ ದೆಹಲಿಯಾಗಿದೆ. ಶ್ರೀಕೃಷ್ಣನ ದ್ವಾರಕಾ ಕೂಡ ಇಂದು ಗುಜರಾತ್ ರಾಜ್ಯದ ಒಂದು ನಗರವಾಗಿದೆ. ಶ್ರೀಕೃಷ್ಣ ಈ ದ್ವಾರಕಾ ನಗರಕ್ಕೆ ರಾಜನಾಗಿದ್ದ. ಹಾಗೆ ಮಹಾಭಾರತದ ಪ್ರಕಾರ ಈ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಶಾಸ್ತ್ರಜ್ಞರು ಕೂಡ ಗುಜರಾತ್ ಸಮುದ್ರದ ಗರ್ಭದಲ್ಲಿಯೇ ಒಂದು ಅತಿ ದೊಡ್ಡ ನಗರವನ್ನ ಕಂಡುಕೊಂಡಿದ್ದಾರೆ. ಅದು ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ನಗರ ಎಂದು ಹೇಳಿದ್ದಾರೆ. ದೇವರಾದ ಶ್ರೀಕೃಷ್ಣ ನಗರವನ್ನ ಒಂದು ಸಮರ್ಪಣಾ ರಾಜ್ಯವೆಂದು ಹೇಳಿದ್ದಾರೆ. ದ್ವಾರಕ ನಗರದ ಬಗ್ಗೆ ವಿಶೇಷವಾಗಿ ಹೇಳಬೇಕಂದ್ರೆ ಅಲ್ಲಿನ ಪ್ರಜೆಗಳನ್ನ ಬಿಟ್ಟು ಉಳಿದಿರುವ ಎಲ್ಲವನ್ನೂ ಕೂಡ ಸಮುದ್ರ ತನ್ನಲ್ಲಿ ವಿಲೀನಗೊಳಿಸಿಕೊಂಡಿದೆ. ಸಮುದ್ರದಲ್ಲಿ ಸಿಕ್ಕಿರುವ ಅವಶೇಷಗಳು ಆ ನಗರ ಶ್ರೀಕೃಷ್ಣನ ದ್ವಾರಕ ಎಂದು ನಿರೂಪಿಸಿದೆ. ಶಾಸ್ತ್ರಜ್ಞರಿಗೆ ಕುರುಕ್ಷೇತ್ರ ನಡೆದ ಜಾಗದಲ್ಲಿ ಮಹಾಭಾರತದ ಕಾಲಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಅಸ್ಥಿಪಂಜರ ಸಿಕ್ಕಿದೆ. ಅದು ಘಟೋದ್ಗಜನ ಅಸ್ಥಿಪಂಜರ ಎಂದು ನಂಬಿದ್ದಾರೆ. ಘಟೋದ್ಗಜ ಭೀಮ ಮತ್ತು ಹಿಡಿಂಬೆಯ ಮಗ. ಮಹಾಭಾರತ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆದಿದೆ. ಆ ಪ್ರಾಂತ್ಯ ಇಂದಿಗೂ ಕೂಡ ಹರಿಯಾಣದಲ್ಲಿರುವ ಒಂದು ಜಿಲ್ಲೆಯಲ್ಲಿ ನಾವು ನೋಡಬಹುದು. ಆ ಯುದ್ಧದಲ್ಲಿ ಬಿದ್ದಿರುವ ರಕ್ತದ ಕಾರಣದಿಂದ ಅಲ್ಲಿನ ಮಣ್ಣು ಕೆಂಪಾಗಿ ಬದಲಾಗಿದೆ ಎಂದು ಬಹಳಷ್ಟು ಜನ ನಂಬ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಂದಿಗೂ ಕೂಡ ಅಲ್ಲಿನ ಮಣ್ಣು ಕಡು ಕೆಂಪಾಗಿಯೇ ಇದೆ. ಬಿಹಾರ ರಾಜ್ಯದ ರಾಜಧಾನಿ ಪಾಟ್ನಾದಿಂದ 100 ಕಿಲೋಮೀಟರ್ ದೂರದಲ್ಲಿ 5 ಬೆಟ್ಟಗಳಲ್ಲಿ ಸಾಕ್ಷಾತ್ಕರಿಸಿದ ಒಂದು ಪುಣ್ಯ ಕ್ಷೇತ್ರವಿದೆ. ಇದು ಆ ರಾಜ್ಯದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವ ಒಂದು ಧಾರ್ಮಿಕ ಕ್ಷೇತ್ರವಾಗಿದೆ. ಇಲ್ಲಿ ಮಹಾಭಾರತವನ್ನ ರಚಿಸಿದ ವ್ಯಾಸರಾಯರ ಗುಹೆ ಕೂಡ ಇದೆ. ಅದರ ಸಮೀಪದಲ್ಲಿ ವಿನಾಯಕನ ಗುಡಿಯೂ ಇದೆ. ಇಲ್ಲೇ ವೇದವ್ಯಾಸರು ಮಹಾಭಾರತದ ಕಥೆಯನ್ನ ವಿನಾಯಕನಿಗೆ ಹೇಳಿದ್ದು. ವಿನಾಯಕ ಆ ಮಹಾಭಾರತ ಕಥೆಯನ್ನ ಅಲ್ಲೇ ಕುಳಿತು ಬರೆದಿದ್ದಾನೆ. ಕೌರವರಿಂದ ತಮ್ಮ ರಾಜ್ಯವನ್ನ ಕಳೆದುಕೊಂಡ ನಂತರ ಶ್ರೀಕೃಷ್ಣನ ಆಜ್ಞೆಯ ಮೇರೆಗೆ ಅರ್ಜುನ ತಪಸ್ಸು ಮಾಡೋದಕ್ಕೆ ಮನಾಲಿಯಲ್ಲಿರುವ ಪಿಂಡಿ ಎಂಬ ಪ್ರದೇಶಕ್ಕೆ ಹೋಗ್ತಾರೆ. ಆ ಸ್ಥಳವನ್ನು ಅರ್ಜುನನ ಗುಹೆ ಎಂದು ಕರೆಯಲಾಗುತ್ತೆ. ದೆಹಲಿಯನ್ನು ಆ ಕಾಲದಲ್ಲಿ ಇಂದ್ರಪ್ರಸ್ಥಾನ ಎಂದು ಹಾಗೂ ಮೀರತ್ತನ್ನು ಹಸ್ತಿನಾಪುರ್ ಎಂದು ಕರೀತಾ ಇದ್ರು. ದೆಹಲಿಯಲ್ಲಿರುವ ಪುರಾಣ ಕಿಲಾ ಇವುಗಳಿಗೆ ಉದಾಹರಣೆಯಾಗಿದೆ. ರಿಸರ್ಚ್ ನಲ್ಲಿ ಹೊರಗೆ ಬಿದ್ದಿರುವ ಅವಶೇಷಗಳ ಆಧಾರದಿಂದ ಪುರಾತತ್ವ ಶಾಸ್ತ್ರಜ್ಞರು ಒಂದು ದೊಡ್ಡ ವರ್ಗ ಪಾಂಡವರ ರಾಜಧಾನಿ ಇದೇ ಪ್ರದೇಶದಲ್ಲಿ ಇರಬಹುದು ಎಂದು ನಂಬಿದ್ದಾರೆ. ಈ ಪುರಾಣ ದೆಹಲಿಯ ಯಮುನಾ ನದಿಯ ದಡದಲ್ಲಿದೆ. ಅದನ್ನ ಪಾಂಡವರು ಕಟ್ಟಿಸಿದ್ದಾರೆ. ನಂತರ ಇದರ ಪುನರ್ ನಿರ್ಮಾಣ ನಡೀತಾ ಬಂದಿದೆ. ಮಹಾಭಾರತದ ಪ್ರಕಾರ ಇದು ಪಾಂಡವರ ರಾಜಧಾನಿಯಾಗಿತ್ತು. ಇನ್ನೊಂದು ಕಡೆ ಕುರುಕ್ಷೇತ್ರದ ರಾಜಧಾನಿಯಾಗಿ ಗಂಗಾ ನದಿಯ ದಡದಲ್ಲಿರುವ ಹಸ್ತಿನಾಪುರ ಇತ್ತು. ಇಂತಹ ಬಹಳಷ್ಟು ರೀತಿಯ ಆಧಾರಗಳು ಕೂಡ ಇವೆ. ಸೋ ಇವುಗಳ ಮೂಲಕ ಹಿಂದೂ ಪುರಾಣಗಳಲ್ಲಿ ಹೇಳಿರುವ ಕಥೆಗಳು ಕಲ್ಪಿತ ಕಥೆಗಳು ಅಲ್ವೇ ಅಲ್ಲ. ಅವು ನಿಜವಾಗಿಯೂ ನಡೆದಿರುವ ಇತಿಹಾಸ ಎಂದು ನಿರೂಪಿಸಿದ್ದಾರೆ. ಈ ಬಗ್ಗೆ ಇನ್ನೂ ರಿಸರ್ಚ್ಗಳು ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಭವ್ಯ ದ್ವಾರಕೆ ಮತ್ತು ಶ್ರೀಕೃಷ್ಣನ ಹಲವು ವಿಚಾರಗಳು ಹೊರಬೀಳಲಿವೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.